ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಇವತ್ತು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ. ಲಾಸ್ಟ್ ಟೈಮ್ ನಾನು ತುಪ್ಪದ ಶತದೌತ ಘೃತ ಅದನ್ನ ಮಾಡುವಾಗ ತುಂಬಾ ಜನ ಕೇಳಿದ್ರಿ ಕ್ರೀಮ್ಗಳನ್ನ ತೋರಿಸಿ ಮ್ಯಾಮ್ ಅಂತ ಹೇಳಿ. ನಾನು ಹೇಳಿದ ತಕ್ಷಣ ತೋರ್ಸಕ್ ಆಗಲ್ಲ, ಯಾಕಂದ್ರೆ ನಾನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕಲ್ವಾ. ಅದಕ್ಕೆ ಇವತ್ತು ಅಟ್ಲೀಸ್ಟ್ ಒಂದು 3 ತರದಾದ್ರೂ ಕ್ರೀಮ್ಗಳನ್ನ ಮಾಡೋದು ತೋರ್ಸೋಣ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇದನ್ನ ರೆಗ್ಯುಲರ್ ಆಗಿ ನೀವು ಬಳಸ್ತಾ ಹೋದ್ರೆ, ದಿಸ್ ಇಸ್ ಆಯುರ್ವೇದ, ಇದನ್ನ ರೆಗ್ಯುಲರ್ ಆಗಿ ನೀವು ಬಳಸ್ತಾ ಹೋದ್ರೆ 10 ವರ್ಷ ವಯಸ್ಸು ಕಮ್ಮಿಯಾಗಿ ಕಾಣಿಸುತ್ತೆ. ಹಾಗೆ ರಿಂಕಲ್ಸ್ ಫ್ರೀ ಆಗಿ. ಏನಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ನಗುವಾಗ ನನಗೂ ಕಣ್ಣತ್ರ ನರಿಗೆ ಬರುತ್ತೆ, ಕೆಲವರಿಗೆ ಇಲ್ಲೆಲ್ಲ ನರಿಗೆ ಬರುತ್ತೆ, ಕೆಲವರಿಗೆ ಹಣೆ ಮೇಲೆ ನರಿಗೆ ಬಂದಿರುತ್ತೆ. ಅಂದ್ರೆ ವಯಸ್ಸಿಗಿಂತ ಮುಂಚೆನೆ ಒಂದು ವೃದ್ಧಾಪ್ಯ ಬಂದಾಗ ಮುಖ ಸುಕ್ಕಾಗೋದು, ಮೈನ ಚರ್ಮ ಸುಕ್ಕಾಗೋದು ಸಾಮಾನ್ಯ. ಆದ್ರೆ ಆ ಒಂದು ವಯಸ್ಸಿಗಿನ ಮುಂಚೆನೆ ನಮ್ಮ ಚರ್ಮ ಸುಕ್ಕಾಗ್ತಾ ಇದೆ, ಡಲ್ ಆಗ್ತಾ ಇದೆ, ನಾವು ನಮ್ಮ ವಯಸ್ಸಿಗಿಂತ ದೊಡ್ಡವ್ರ ತರ ಕಾಣಿಸ್ತಾ ಇದೀವಿ ಅಂತ ಅನ್ಸಿದಾಗ ಅದು ಸೈನ್ಸ್ ಆಫ್ ಏಜಿಂಗ್. ಆವಾಗ್ಲೇ ನಾವು ಹೊಡೆದಾಡಕ್ ಶುರು ಮಾಡ್ತೀವಿ, ಅಂದ್ರೆ ಅವಾಗ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಏನ್ ಮಾಡ್ಬೇಕಂತ. ಅದಕ್ಕೆ ಹೇಳೋದು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ನಾವು ಇವಾಗ್ಲೇ ಏನಾದ್ರೂ ಒಂದು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಅದನ್ನ ತಡಿಬಹುದು. ನನ್ನ ನಂಬಿ ನಿಜವಾಗ್ಲೂ 10 ವರ್ಷ ಚಿಕ್ಕವರಾಗ ಕಾಣಿಸ್ಬೋದು. ಬಟ್ ಯಾವ್ದನ್ನು ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ ಅಲ್ವಾ. ಒಂದು ದಿನದಲ್ಲಿ ಎಲ್ಲದನ್ನು ಮಾಡ್ಬಿಡ್ಬೇಕು ಅಂತ ಅನ್ಕೋಬೇಡಿ. ಒಂದ್ ದಿನದಲ್ಲಿ ಏನು ಅಚೀವ್ ಮಾಡಕ್ ಸಾಧ್ಯ ಇಲ್ಲ. ಸೊ ನಾನು ಇವಾಗ ನಿಮ್ಗೆ ಒಂದು 3-4 ತರ ಕ್ರೀಮ್ಗಳನ್ನ ತೋರಿಸ್ತೀನಿ. ಹಾಗೆ ಮನೆಯಲ್ಲೇ ಅಲೋವೆರಾ ಜೆಲ್ನ ಮಾಡಿ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ಹೇಳಿ ತೋರಿಸ್ತೀನಿ. ಅಲೋವೆರಾ ಜೆಲ್ ಅಂದ ತಕ್ಷಣ ಅದನ್ನ ಡೈರೆಕ್ಟ್ ಆಗಿ ತಂದು ಹಂಗೆ ಹಚ್ಕೋಬಾರ್ದು. ಆಕ್ಚುಲಿ ಅದು ಒಳ್ಳೇದಲ್ಲ ಆತರ ಹಚ್ಕೊಳ್ಳೋದು. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದೇನಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ಕ್ರೀಮ್ಗಳನ್ನ ತೋರಿಸ್ತೀನಿ. ನಮ್ಮಲ್ಲೂ ಸುಮಾರು ಆಯುರ್ವೇದ ಕ್ರೀಮ್ಗಳು ಸಿಕ್ಕತ್ತೆ. ಹರಿಪ್ರಿಯ ಅವ್ರ ಹತ್ರ ಸಿಕ್ಕತ್ತೆ, ಮತ್ತೆ ದಾವಿಯವ್ರ ಹತ್ರ ಕೆಮಿಕಲ್ ಫ್ರೀ ಆಗಿರೋದು, ಅಂದ್ರೆ ಪ್ಯಾರಾಬೆನ್ ಸಲ್ಫೇಟ್ಸ್ SLS ಇಲ್ದೇ ಇರೋಂಥ ಕ್ರೀಮ್ ಸಿಕ್ಕತ್ತೆ, ಇದೆಲ್ಲ ಸಿಕ್ಕತ್ತೆ. ಬಟ್ ಮನೆಯಲ್ಲಿ ಏನ್ ಮಾಡ್ಕೋಬಹುದು ಅಂತ ನಾನು ನಿಮಗ್ ತೋರಿಸ್ಕೊಡ್ತೀನಿ ಇವತ್ತು. ಸೊ ತುಂಬಾ ಜನ ಖುಷಿ ಆಗ್ಬೋದು. ಬಟ್ ಇದಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ ನ ನೀವು ಕೆಲವೊಂದು ನಾವು ಏನು ಆಡ್ ಮಾಡ್ತೀನಲ್ಲ ಅದನ್ನ ನೀವು ತರ್ಸ್ಕೋಬೇಕಾಗತ್ತೆ ಇಂಗ್ರೀಡಿಯೆಂಟ್ಸ್ ನ. ಸೊ ಅದ್ರ ಲಿಂಕ್ ಕೊಟ್ಟಿರ್ತೀನಿ ನಾನು. ನೀವು ಯಾವ ಆಪ್ ಅಲ್ಲಿ ಅದು ತರ್ಸ್ಕೊಳ್ಳಿ, ಬಟ್ ಲಿಂಕ್ ನಾನು ಅಮೆಝಾನ್ ನಾನು ತರಿಸ್ತೀನಿ. ಯಾಕಂದ್ರೆ ನಮ್ದು ರೂರಲ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲೆಲ್ಲ ಬೇರೆ ಒಂದು ಆನ್ಲೈನ್ ಶಾಪಿಂಗ್ ಮಾಡಕ್ ಸರಿ ಹೋಗಲ್ಲ, ಅಥವಾ ಕರೆಕ್ಟಾಗಿ ಬರೋದು ಡೆಲಿವರಿ ಆಗಲ್ಲ. ಹಾಗಾಗಿ ನಾನು ಮೋಸ್ಟ್ ಆಗಿ ಅಮೆಝಾನ್ ಅಲ್ಲಿ ಮಾಡ್ತಾ ಇರ್ತೀನಿ. ಸೊ ನೀವು ತರ್ಸ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದು ಡಿಸ್ಕೌಂಟ್ಸ್ ಎಲ್ಲ ಸಿಕ್ಕಲ್ಲ, ಯಾಕಂದ್ರೆ ನಾನು ಯಾವ್ದನ್ನು ಪ್ರಮೋಷನ್ ಅಲ್ವಲ್ಲ, ಇದು ನಾನ್ ಸ್ವಂತಕ್ಕೆ ತರ್ಸ್ಕೊಂಡಿರ್ತೀನಿ. ನಾನು ತರ್ಸ್ಕೊಂಡಿರೋ ಲಿಂಕ್ ನಾನು ಕೊಟ್ಟಿರ್ತೀನಿ. ಈ ಸಲ ಮಿಸ್ ಮಾಡದೆ ಕೊಟ್ಟಿರ್ತೀನಿ. ಆ ಎಲ್ಲಾದ್ರೂ ಪ್ರಾಡಕ್ಟ್ಸ್ ನೋಡ್ಕೊಂಡ್ಬಿಟ್ಟು ನೀವು ಬೇಕಾದಲ್ಲಿ ತರ್ಸ್ಕೋಬಹುದು. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ತೋರ್ಸೋದಿದೆ, ತುಂಬಾ ಮಾತಾಡ್ಬಿಟ್ರೆ ಅದು ಮಿಸ್ ಔಟ್ ಆಗತ್ತೆ. ಹಾಗೆ ಈಗ ಬೆಳಗ್ಗೆ ಸ್ನಾನ ಆಯ್ತು, ಇನ್ನ ಪೂಜೆ ಬಾಕಿ ಇದೆ. ಪೂಜೆ ಮಾಡಕ್ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂತಂದ್ರೆ, ಒಂದು ಪ್ರೊಸೆಸ್ ಇದೆ, ಅದನ್ನ ಈಗ್ಲೇ ಸ್ಟಾರ್ಟ್ ಮಾಡಿ ಇಡ್ಬೇಕು. ನಾನು ನಿಮ್ಗೆ ಎಲ್ಲಾ ಕ್ರೀಮ್ಗಳನ್ನ ಸಂಜೆ ಮಾಡೋದು ತೋರ್ಸೋದು, ಸಂಜೆ ಮಾಡಿ ತೋರಿಸ್ತೀನಿ. ಈಗ ಆ ಫಸ್ಟ್ ಸ್ಟೆಪ್ ಏನಿದೆ ಅದನ್ನ ಈಗಲೇ ಮಾಡಿಡ್ಬೇಕು. ಸೊ ಅದನ್ನೇ ಮಾಡಕ್ಕಂತ ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಆಗಿ ನೋಡಿ. ನಿಜವಾಗ್ಲೂ ಸ್ವಲ್ಪ ರಿಸ್ಕ್ ತಗೊಂಡು ಮಾಡಿ ಇಟ್ಕೊಳ್ಳಿ. ಒಂದು 3-4 ತಿಂಗಳಂತೂ ನೆಮ್ಮದಿಯಾಗಿ ಇರ್ಬೋದು. ಹಾಗೆ ನಾನು ತೋರಿಸೋ ಕ್ರೀಮ್ಗಳನ್ನ ಡೇ ನೈಟ್ ಯಾವಾಗಾದ್ರೂ ಹಚ್ಕೋಬಹುದು. ಬಟ್ ಒಂದು ವಿಷಯ ಹೇಳ್ತೀನಿ, ಯಾರಿಗೆ ಪಾರ್ಟಿ ಹೋಗ್ಬೇಕು, ನಾವು ಫೌಂಡೇಶನ್ ಅಪ್ಲೈ ಮಾಡ್ಬೇಕು, ಆ ಕ್ರೀಮ್ ಹಚ್ಕೋಬೇಕು, ಈ ಕ್ರೀಮ್ ಹಚ್ಕೋಬೇಕು ಅಂತ ಇರುತ್ತಲ್ಲ, ಅವರು ಹಚ್ಕೊಂಡು ಆಚೆ ಕಡೆ ಹೋದಾಗ ಅಪ್ಲೈ ಮಾಡಿ, ಮನೇಲಿದ್ದಾಗ ಅಟ್ಲೀಸ್ಟ್ ಈ ಕ್ರೀಮ್ನೇ ಬಳಸಿ ಅಂತ ನಾ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗನ್ಸುತ್ತೆ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ? ನೀವು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಕೂಡ ಕಲ್ತ್ಕೊಂಡು ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 100% ಚೆನ್ನಾಗಿದೆ. ಎಲ್ಲದು ಮನೇಲಿರೋ ವಸ್ತುಗಳಾಗಿರೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ. ಮ್ಯಾಮ್ ನಾನು ಬೆಳ್ಳಗಾಗ್ಲೇ ಇಲ್ಲ, ಮ್ಯಾಮ್ ನನ್ನ ಸ್ಕಿನ್ ಹಂಗೆ ಇದೆ ಅಂದ್ರೂ ಮತ್ತೆ ಎಕ್ಸ್ಟ್ರಾ ನಿಮ್ ಸ್ಕಿನ್ ಡ್ಯಾಮೇಜ್ ಆಗೋದಂತೂ ಆಗಲ್ಲ. ಅದನ್ನ ನಾನು ಅಶ್ಯೂರ್ ಮಾಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ದೇವ್ರ ಪೂಜೆ ಮುಗಿಸಿ ಅಲೋವೆರಾ ನಮ್ ಗಿಡದ್ದೇನೆ 4 ಲೀಫ್ ಅನ್ಬೇಕಾ, ಏನನ್ಬೇಕು ಇದನ್ನ, ಅಲೋವೆರಾ ತಂದೆ. ನೋಡ್ಬೋದು ಮಣ್ಣು ನೋಡಿ. ಈ ಮಣ್ಣೆಲ್ಲ ತೊಳೆದ್ಬಿಟ್ಟು ಈಗ ಈ ಭಾಗನ ನೋಡಿ, ಈ ಹಳದಿ ಲಿಕ್ವಿಡ್ ಬರ್ತಾ ಇದೆ, ಕಾಣಿಸ್ತಿದ್ಯಾ ನೋಡಿ? ಹೌದಾ? ನೀರಲ್ಲಿ ಇಡಬೇಕು. ಒಂದು ಬೌಲ್ ನೀರಲ್ಲಿ ಇದನ್ನ ಇಡಬೇಕು. ಎಷ್ಟು? ಒಂದು 6 to 8 hours ನಾವು ಅದನ್ನ ಇಡಬೇಕು. ಆಗ ಅದರಲ್ಲಿರುವಂತ ಕೆಮಿಕಲ್ ಅಂಶ ಎಲ್ಲ ಹೋಗ್ಬಿಟ್ಟು ಅದು ನ್ಯಾಚುರಲ್ ಆಗುತ್ತೆ. ಸೊ ಅದನ್ನ ಕೆಮಿಕಲ್ ಅಂಶ ಅನ್ನೋದಕ್ಕಿಂತ ಈ ಹಳದಿ ಭಾಗ ಒಳ್ಳೇದಲ್ಲ ಸ್ಕಿನ್ಗೆ, ಹಾಗಾಗಿ ಇದು ನೀರಲ್ಲಿ ಇಡೋಣ. ಅದೆಲ್ಲ ಹೋಗಿರುತ್ತೆ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಕೂಡ. ಇದನ್ನ ಇವಾಗ ಕಟ್ ಮಾಡ್ಕೊಂಬಂದಿದ್ದೀನಿ. ತೊಳೆದ್ಬಿಟ್ಟು
ಆಮೇಲೆ ನೀರಲ್ಲಿ ಇಡ್ತೀನಿ, ಮತ್ತೆ ನೆಕ್ಸ್ಟ್ ಪ್ರಾಸೆಸ್ ಮಾಡುವಾಗ ತೋರಿಸ್ತೀನಿ. ನಾನು ಬೆಳಗ್ಗೆನೆ ಹೇಳಿದ್ದೆ ನಿಮ್ಗೆ ಪ್ಯೂರ್ ಆಲೋವೆರಾ ಜೆಲ್ನ ಮೊದಲು ಮಾಡೋಣ. ಇದು ಒಂದು ಬೇಸ್ ತರ. ಈ ಪ್ಯೂರ್ ಆಲೋವೆರಾ ಜೆಲ್ನ ನೀವು ಮುಖಕ್ಕಾದ್ರೂ ಹಚ್ಕೋಬಹುದು, ಆಸ್ ಅ ಮಾಯಿಶ್ಚರೈಸರ್ ಯೂಸ್ ಮಾಡಬಹುದು. ನೋಡಿ, ಇದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನೀರಲ್ಲೇ ಇಟ್ಟಿರೋದ್ರಿಂದ ಈ ಹಳದಿ ಕಲರ್ ನೀರು ಕಾಣಿಸ್ತಾ ಇದಲ್ಲ, ಇದು ಈ ಕೆಮಿಕಲ್ ರಿಲೀಸ್ ಆಗಿದೆ. ಈ ಅಲೋವೆರಾ ಜೆಲ್ನ ನಾವು ಹೇಗೆ ತಕ್ಕೋಬೇಕು, ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು ಮಾಡ್ತೀನಿ ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಇದೇ ಮೆಥಡ್ನ ಫಾಲೋ ಮಾಡಿ ಬೇಕಾದ್ರೆ 1 ವಾರ, ಇಲ್ಲ ಅಂದ್ರೆ 6 ಮಂತ್ಸ್ ಅಂದ್ರೆ 6 ತಿಂಗಳು ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಓಕೆನಾ? ಮೊದಲಿಗೆ ಈಗ ಅಲೋವೆರಾ ಜೆಲ್ ತೆಗೆದು ತೋರಿಸ್ತೀನಿ ನಿಮಗೆ. ಇದರ ಎಡ್ಜಸ್ನ ನಾನು ಫಸ್ಟ್ ಸ್ಕ್ರೇಪ್ ಮಾಡ್ಕೊಂಡ್ಬಿಡ್ತೀನಿ. ನಾನು ತುಂಬ ಯೋಚಿಸಿದೆ, ಎಲ್ಲ ನಾಲೆಜ್ ಇರುವಾಗ ನಾನು ಯಾಕೆ ನಿಮ್ಮ ಜೊತೆ ಹಂಚ್ಕೋಬಾರ್ದು ಅಂತ ಅನಿಸ್ಬಿಟ್ಟು ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಇದೇ ರೀತಿ ಸುಮಾರು ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ನಾನು ಮುಂಬರೋ ದಿನಗಳಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನಮ್ಮ ಅಂಗೈಯಲ್ಲೇ ಆರೋಗ್ಯನ ಇಟ್ಕೊಂಡು ದುಡ್ಡು ಕೊಟ್ಟು ಕೊಂಡ್ಕೊಂಬರೋದು ಯಾಕೆ? ಅದು ಕೆಮಿಕಲ್ನ ಅನ್ನೋದು ನನ್ನ ಅಭಿಪ್ರಾಯ. ನೀವು ಈ ಕ್ರೀಮ್ ಮಾಡೋಕೆ ಮುಂಚೆ ಕೈಯನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ಯಾಕಂದರೆ ಇದು ಫೇಶಿಯಲ್ ಕ್ರೀಮ್ ಆಗಿರೋದ್ರಿಂದ ನೀವು ತುಂಬ ಕ್ಲೀನಾಗಿ ಹೈಜಿನಿಕ್ ಆಗಿ ಮಾಡಬೇಕಾಗತ್ತೆ. ಬಳಸೋ ವಸ್ತುಗಳು ಹಾಗೆ ಇರಬೇಕು. ಪ್ಲಾಸ್ಟಿಕ್, ಕಬ್ಬಣ ಈ ಥರದ್ದು ಏನನ್ನು ಬಳಸೋಕೆ ಹೋಗಬೇಡಿ. ಗ್ಲಾಸು, ಸ್ಟೀಲು ಇದನ್ನು ಬಳಸ್ಬೋದು. ನೋಡಿ, ಈ ಸ್ಲೈಮಿ ಜೆಲ್ ಕಾಣಿಸ್ತಾ ಇದೆಯಾ? ಈ ಜೆಲ್ನ ನಾನೀಗ ಬ್ಲೆಂಡರ್ ಜಾರ್ಗೆ ಹಾಕೋತೀನಿ. 4 ಓಪನ್ ಮಾಡ್ತೀನಿ. 4 ತೆಗೆದ್ಬಿಟ್ಟು ನಾನೀಗ ಬ್ಲೆಂಡರ್ ಜಾರ್ಗೆ ಹಾಕೋತೀನಿ. ಈಗ ನಾವು ಬ್ಲೆಂಡ್ ಮಾಡ್ಕೊಂಡಿರೋಂಥ ಈ ಅಲೋವೆರಾ ಜ್ಯೂಸ್ನ ಸೋಸ್ಕೋಬೇಕಾಗತ್ತೆ. ಕಾರಣ, ಯಾವುದೇ ರೀತಿ ಸ್ವಲ್ಪ ಸಿಪ್ಪೆ ಅದೆಲ್ಲ ಇದ್ದರೆ, ಅಥವಾ ಅಲೋವೆರಾದಲ್ಲಿ ಸೈಡಿಗೆ ನಿಮ್ಗೆ ಗೊತ್ತು ಮುಳ್ಳು ಥರ ಇರುತ್ತೆ, ಏನೋ ಒಂಚೂರು ಇದ್ರೂ ನಾವು ಸ್ಕಿನ್ಗೆ ಒಂದು ಮಸಾಜ್ ಮಾಡುವಾಗ ಅಥವಾ ಅಪ್ಲೈ ಮಾಡುವಾಗ ಅದು ಚುಚ್ಕೊಳ್ಳೋದು ಚಾನ್ಸಸ್ ಇರುತ್ತೆ, ಹಾಮೂ ಆಗುತ್ತೆ. ಅದಕ್ಕೇ ನಾವು ಒಂದು ಬಿಳಿಯಾದ ಬಟ್ಟೆ, ಅಂದರೆ ಕ್ಲೀನಾಗಿರೋ ಬಟ್ಟೆ ಅಂತ ಅರ್ಥ, ಕ್ಲೀನಾಗಿರೋ ಯಾವುದೇ ಒಂದು ಕಾಟನ್ ಬಟ್ಟೆ ಆಯಿತು ತೊಗೊಂಡು ಅದನ್ನು ಚೆನ್ನಾಗಿ ಸೋಸ್ಕೊಂಬಿಡಿ. ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ವೇಸ್ಟಿನ ಉಳಿದಿದೆ ಅಂತ. ಸೋಸ್ಕೊಂಡಾಗ ಏನಾಗುತ್ತೆ, ಒಂದು ಪ್ಯೂರ್ ಅಲೋವೆರಾ ಜ್ಯೂಸ್ ನಮಗೆ ಸಿಕ್ಕತ್ತೆ. ನಾವು 7 to 8 hours ಅದನ್ನು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವ ಆ ಸ್ಟೆಮ್ನ, ಆಗ ನೆನೆಸಿಟ್ಟಾಗ ಅದರಲ್ಲಿರೋ ಒಂದು ಅನ್ವಾಂಟೆಡ್ ಲಿಕ್ವಿಡ್ ಏನಿರುತ್ತೆ ಅದು ಹೋಗುತ್ತೆ. ಬಿಕಾಸ್ ಅದು ಸ್ಕಿನ್ಗೆ ಒಳ್ಳೆಯದಲ್ಲ. ಈ ಪ್ರಾಸೆಸ್ ಮಾಡ್ದೇ ನೀವು ಯಾವ ಕಾರಣಕ್ಕೂ ಅಲೋವೆರಾ ಜ್ಯೂಸ್ನ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಜ್ಯೂಸ್ ಅಲ್ವಾ? ನಿಜವಾಗ್ಲೂ ಅದು ನೋಡ್ತಾ ಇದ್ರೇ ಕುಡಿಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಅಲೋವೆರಾ ಜ್ಯೂಸ್. ಈಗ ಒಂದು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಝ್ಯಾಂಥನ್ ಗಮ್. ಇದು ಊಟಕ್ಕೆ ಅಂದ್ರೆ ಅಡುಗೆ ಮಾಡುವಾಗ ತಿಕ್ನಿಂಗಿಗೆ ಬಳಸ್ತಾರೆ ಇದನ್ನ, ಝ್ಯಾಂಥನ್ ಗಮ್ ಅಂತ ಹೇಳಿ. ನಾವಿಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಸಾತ್ವಿಕ್ ಅಂತ ಮೆನ್ಷನ್ ಆಗಿದೆ. ಅಂದ್ರೆ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಝ್ಯಾಂಥನ್ ಗಮ್. ಇದು ವೇಗನ್ ಥಿಕ್ನಿಂಗ್ ಏಜೆಂಟ್ ಅಂಡ್ ಸ್ಟೆಬಿಲೈಸರ್, ದ ಐಡಿಯಲ್ ಸಬ್ಸ್ಟಿಟ್ಯೂಟ್ ಫಾರ್ ಗ್ಲೂಟನ್ ಇನ್ ಗ್ಲೂಟನ್ ಫ್ರೀ ಬೇಕಿಂಗ್. ನೋಡಿ, ಬೇಕಿಂಗ್ ಮಾಡುವಾಗ ಗ್ಲೂಟನ್ ಯೂಸ್ ಮಾಡಬಾರ್ದು ಅಂತ ಇರುತ್ತಲ್ಲ, ಆಗ ಇದನ್ನ ಬಳಸಕ್ಕಂತ ಇರೋದು ಝ್ಯಾಂಥನ್ ಗಮ್. ಈ ಝ್ಯಾಂಥನ್ ಗಮ್ನ ನಾನು 0.25 grams ಅಂದ್ರೆ ಈ ಸ್ಪೂನಲ್ಲಿ ಒಂದು 2 ರಿಂದ 2 ಸ್ಪೂನ್ ಸಾಕು. 2 ಸ್ಪೂನ್ ತಗೊಳ್ತಾ ಇದ್ದೀನಿ ನಾನೀಗ. ಅಂದ್ರೆ ನೋಡ್ಕೊಂಡು ಹಾಕಿ. ನಮ್ದು ಅಲೋವೆರಾ ಜ್ಯೂಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ಒಂದು 2 ಸ್ಪೂನ್ನಷ್ಟು ಅಲೋವೆರಾ ಜ್ಯೂಸ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ 30 minutes
ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. 30 ಮಿನಿಟ್ಸ್ ರೆಸ್ಟ್ ಆಗಿದ್ದ ಆ ಝ್ಯಾಂಥನ್ ಗಮ್ನ ಒಂದು ಸೊಲ್ಯೂಷನ್ ಅಥವಾ ಮಿಕ್ಸ್ಚರ್ನ ನಾನು ಇವಾಗ ಬ್ಲೆಂಡರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೋಸ್ಟ್ ನಾನು ಯೂಸ್ ಮಾಡಿರೋದು ಬ್ಲೆಂಡರ್. ನಮ್ಮ ಮನೇಲಿ ಬ್ಲೆಂಡರ್ ಇಲ್ಲ ಮ್ಯಾಮ್ ಅಂದರೆ ನೀವು ಮಿಕ್ಸರ್ ಜಾರ್ನ ಯೂಸ್ ಮಾಡ್ಬೋದು, ಏನು ತಪ್ಪಿಲ್ಲ. ಹಾಗೆ ಇಲ್ಲಿ ನಾನು ಬಳಸ್ತಾ ಇರೋದೆಲ್ಲ ಒಟ್ಟಿಗೆ ತಿನ್ನುವಂಥ ವಸ್ತುಗಳು, ಹಾಗಾಗಿ ಯಾವುದೇ ಕೆಮಿಕಲ್ ಕೂಡ ನಿಮಗೆ ಮಿಕ್ಸರ್ ಜಾರ್ ಆಗುತ್ತೆ ಅಂತ ಅನಿಸಲ್ಲ. ನೋಡಿ ಬರ್ತಾ ಈಗ ಝ್ಯಾಂಥನ್ ಗಮ್ ಹಾಕ್ತಾ ಇದ್ದಂತಲೇ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ. ಅದು ಕ್ರೀಮಿ ಟೆಕ್ಸ್ಚರ್ ಬಂದ ಮೇಲೆ ಇದನ್ನು ನಾವು ಅಲೋವೆರಾ ಲಿಕ್ವಿಡ್ಗೆ ಮಿಕ್ಸ್ ಮಾಡ್ತೀವಿ. ಅಂದರೆ ಪೂರ್ತಿ ಲಿಕ್ವಿಡ್ಗೆ ಆ್ಯಕ್ಚುಲಿ ಬ್ಲೆಂಡರಲ್ಲಿ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಇಷ್ಟಿಷ್ಟೇ ಮಾಡಿಕೊಂಡು ಆಮೇಲೆ ಆ ಬೌಲಲ್ಲೇ ನಾನೀಗ ಮಿಕ್ಸ್ ಮಾಡ್ತೀನಿ. ಎಷ್ಟೋ ಚೆನ್ನಾಗಿ ಬಂತು ಆ ಟೆಕ್ಸ್ಚರ್. ನೋಡ್ತಾ ಇದ್ರೇ ಹಾಗೆ ಹಚ್ಕೋಬೇಕು ಅಂತ ಅನಿಸ್ತಾ ಇತ್ತು, ಆಗಲೇ ಕ್ರೀಮ್ ಆಗಿಬಿಟ್ಟಿತ್ತು. ಆದರೆ ಇದನ್ನು 3 hours ಅಂದರೆ 3 ಗಂಟೆ ನಾವು ಮುಚ್ಚಿಡಬೇಕು. ಆಗಲೇ ನಿಮಗೆ ಒಂದು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಅಂದರೆ ಲಿಕ್ವಿಡ್ ಇರಲ್ಲ, ಕ್ರೀಮಿ ಥರ ಆಗುತ್ತೆ. ಆಗ ನಮ್ಗೆ ಹಚ್ಕೊಳ್ಳೋಕೆ ಈಸಿ ಅಲ್ವಾ. ಈಗ ಅಲೋವೆರಾ ಜೆಲ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಹೀಗೆ ಸೆಟ್ ಆಗೋಕ್ಕೆ. ಇದು ಕ್ರೀಮ್ ಫಾರ್ಮಲ್ಲಿ ಇದೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಆ ಝ್ಯಾಂಥನ್ ಗಮ್ ಹಾಕಿದ್ಮೇಲೆ ಇದು ಈ ಕ್ರೀಮ್ ರೀತಿಯಲ್ಲಿದೆ. ಓಕೆನಾ. ಇದಕ್ಕೆ ನಾವೀಗ ತುಂಬಾ ದಿನ ಇಡಬೇಕು. ನಾನು ನೋಡಿದ್ರೆ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದೀನಲ್ವಾ, ನಿಮಗೂ ಅನಿಸ್ತಾ ಇದೆ ನೋಡಿದ್ರಲ್ವಾ. ಇದನ್ನ ತುಂಬಾ ದಿನ ಇಟ್ಕೋಬೇಕು ಅಂತಂದ್ರೆ ಇದಕ್ಕೆ ಪ್ರಿಸರ್ವೇಟಿವ್ ಆಡ್ ಮಾಡಬೇಕು. ಪ್ರಿಸರ್ವೇಟಿವ್ ಅಂದ ತಕ್ಷಣ ಅಯ್ಯೋ ಪ್ರಿಸರ್ವೇಟಿವ್ ಹಾಕಬಾರ್ದು ಅಂತ ನೀವೆಲ್ಲ ಅನ್ಕೋತೀರಾ. ಕರೆಕ್ಟ್, ನಂದು ಇದೇ ಕಾನ್ಸೆಪ್ಟ್ ಇದ್ದಿದ್ದು. ಇದು ನ್ಯಾಚುರಲ್ ಪ್ರಿಸರ್ವೇಟಿವ್. ಓಕೆ, ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ನ್ಯಾಚುರಲ್ ಪ್ರಿಸರ್ವೇಟಿವ್ ಇದು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಇದನ್ನ ನಾವು ಒಂದು 0.25 ml, ಸ್ವಲ್ಪ ಜಾಸ್ತಿ ಬೇಡ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದನ್ನ. ಯಾಕಂದ್ರೆ ಇದನ್ನ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಒಬ್ಬಳಿಗೆ ಇಷ್ಟು ಖಾಲಿ ಆಗಲ್ಲ ಅಲ್ವಾ. ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡ್ತೀನಿ, ಸೆಟ್ ಆಗಲಿ. ಸೆಟ್ ಆದ್ಮೇಲೆ ಒಂದು ಕ್ರೀಮ್ ಫಾರ್ಮಿಗೆ ಅದು ಬರುತ್ತೆ, ನಿಮಗೆ ಆಗ ತೋರಿಸ್ತೀನಿ. ಇದನ್ನ ಬಾಟಲಲ್ಲಿ ಹಾಕಿ ನಾವು ಸ್ಟೋರ್ ಮಾಡೋಣ. ಇಲ್ಲಿ ನಾನು ಅರ್ಧ ಕಪ್ಪು ಆರ್ಗ್ಯಾನಿಕ್ ರೈಸ್, ರಾಜಮುಡಿ ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆ, ಅನ್ಪಾಲಿಶ್ಡ್ ರೈಸ್ ಇದ್ದರೆ ತುಂಬ ಒಳ್ಳೆಯದು, ಅದನ್ನು ನೀವು ತೊಗೋಬೋದು. ನಾನು ಇವಾಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡ್ತಾ ಹೋಗಬೇಕು. ಸಾಫ್ಟಾಗಿ ಮೆತ್ತಗೆ ಬೇಯಬೇಕು. ಇನ್ನೂ ಒಂದು ಟಿಪ್ ಹೇಳ್ತೀನಿ, ಅಕ್ಕಿನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಅದು ಕೂಡ ನೀವು ಫಾಲೋ ಮಾಡ್ಬೋದು, ಅಥವಾ ನಂತರ ಈ ಥರನೂ ನೀವು ಬೇಯಿಸ್ಕೋಬೋದು. ಹಾಲಾಕಿ ಬೇಯಿಸ್ಲೂಬೋದು, ಅಥವಾ ಹಾಲಾಕಿ ನಾವು ಆಮೇಲೆ ಬ್ಲೆಂಡ್ ಕೂಡ ಮಾಡ್ಬೋದು. ಎರಡೂ ಮೆಥಡ್. ಬಟ್ ಹಾಲನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಅಕ್ಕಿ ಬೆಂದು ಅನ್ನ ಆಗಲಿ. ಅನ್ನ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ನಂಬಿ, ಇದು ಒಂದು ರೀತಿ ಮ್ಯಾಜಿಕ್ಕೇ ಸರಿ. 10 ವರ್ಷ ವಯಸ್ಸು ಚಿಕ್ಕೋರಾದ ರೀತಿಯಲ್ಲಿ ಕಾಣಿಸ್ತೀವಿ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಚೈನೀಸು, ಜಾಪನೀಸು, ಕೊರಿಯನ್ಸು ಅವರೆಲ್ಲ ಟ್ರೆಡಿಷ್ನಲಿ ಯೂಸ್ ಮಾಡ್ಕೊಂಡು ಬಂದಿರೋದು. ಇತ್ತೀಚೆಗೆ ನಮಗೆ ಸೀಕ್ರೆಟ್ ಗೊತ್ತಾಗಿದೆ ಅಷ್ಟೇ. ಅಕ್ಕಿಯಲ್ಲಿರೋ ಅಂಥ ಅಂಶಗಳು ನಮ್ಮ ಕೂದಲಿಗಾಗಲಿ ಚರ್ಮಕ್ಕಾಗಲಿ ವೆರಿ ಯೂಸ್ಫುಲ್. ಮಿಸ್ ಮಾಡದೆ ಇದನ್ನು ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಎಕ್ಸ್ಪೆನ್ಸಿವ್ ಕ್ರೀಮ್ಗೆ ಹೋಗೋದಕ್ಕಿಂತ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳು ನೆಮ್ಮದಿಯಾಗಿ ಬಳಸ್ಬೋದಲ್ವಾ. ನಾನು ಎಲ್ಲ ಕ್ರೀಮು ಅಥವಾ ಆಯಿಲ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಎರಡೂ ಕಡೆ ನೀವು ನೋಡ್ಕೋಬೋದು. ಯಾವುದೇ ಡಿಸ್ಕೌಂಟ್ಸ್ ಮಾತ್ರ ಸಿಕ್ಕಲ್ಲ, ಬಿಕಾಸ್ ಇದು ನಾನು ಹುಡುಕಿ ನಾನು ತರಿಸ್ಕೊಂಡಿರೋದು. ಸೊ ಹಾಗಾಗಿ ನಿಮಗೆ ಬೇಕಾದರೆ ನೀವು ಅಮೆಝಾನಲ್ಲಿ ತಗೋಬೋದು. ಇದು ಆಗಿದೆ. ಕಂಪ್ಲೀಟಾಗಿ ತಣ್ಣಗಾಗಬೇಕಿದು. ನಾವು ಬ್ಲೆಂಡ್ ಮಾಡ್ಬೇಕು. ಇದನ್ನ ಕಂಪ್ಲೀಟಾಗಿ ಕೂಲ್ ಆಗಲಿ. ಕೂಲ್ ಆದಮೇಲೆ ನಾನು ಮಾಡಿ ತೋರಿಸ್ತೀನಿ. ಅನ್ನ ನಾನು ಇವಾಗ ಹಾಕೊಂಡಿದ್ದೀನಿ ಇದಕ್ಕೆ. ನಿಮ್ಮ ಮನೇಲಿ ಆರ್ಗ್ಯಾನಿಕ್ ರೈಸ್ ಇಲ್ಲ ಅಂದ್ರೆ ಇರೋ ರೈಸಲ್ಲಿ ಮಾಡ್ಬೋದು, ಏನು ತಪ್ಪಿಲ್ಲ ಆಯ್ತಾ. ಗಟ್ಟಿ ಹಾಲು ಹಾಕೋಬೇಕು. ಒಂದು 2 ರಿಂದ 3 ಸ್ಪೂನ್ ಹಾಲು ಹಾಕೋಣ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ನಾನು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಅನ್ಪಾಲಿಶ್ಡ್ ರೈಸ್ ಇತ್ತು ಅಂದ್ರೆ ಅದು ವೈಟ್ ರೈಸ್ ಇದ್ರೂ ಯೂಸ್ ಮಾಡಿ, ರೆಡ್ಡೇ ಬಳಸಬೇಕು ಅಂತ ಏನೂ ಇಲ್ಲ. ಓಕೆನಾ. ಮತ್ತೆ ಇದು ಈ ತರ ಅಕ್ಕಿ ಎಲ್ಲಿ ಸಿಗುತ್ತೆ, ಇದೇ ಬೇಕಾ ಅಂತೆಲ್ಲ ಕೇಳಬೇಡಿ. ಇದು ರಾಜಮುಡಿ ರೈಸ್ ನಾವು ಊಟಕ್ಕೆ ಅಂತ ತಂದಿರ್ತೀವಲ್ಲ, ಅದೇ ಅಕ್ಕಿ. ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ನಂದು ಇನ್ನೂ ಸ್ಮೂತ್ ಆಗಬೇಕಿತ್ತು ಅಂತ ಅನಿಸ್ತು ನನಗೆ. ದೋಸೆ ಹಿಟ್ಟು ರುಬ್ತೀವಲ್ವ, ಅಷ್ಟು ಸ್ಮೂತಾಗಿ ನೀವು ಮಿಕ್ಸರ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಸೋಸ್ಕೋಬೇಕು. ಯಾಕಂದರೆ ಇದರಲ್ಲೂ ಏನಾದರೂ ಪಾರ್ಟಿಕಲ್ಸ್ ಉಳಿದಿತ್ತು, ದಪ್ಪ ಇತ್ತು ಅಂದರೆ ಅದನ್ನು ನಾವು ಬಿಡ್ಬೋದು. ಸ್ಕಿನ್ಗೆ ಮಸಾಜ್ ಮಾಡುವಾಗ ತೊಂದರೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಸೋಸಬೇಕು. ಈ ರೈಸಿಗೆ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನಂದು ಕ್ವಾಂಟಿಟಿ ಜಾಸ್ತಿ ಇದೆ, ಸೊ 1.5 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ನಾನು 1 ಬೌಲ್ ತೊಗೊಂಡಿದ್ದೆ ರೈಸ್ನ.
ಆಲಿವ್ ಆಯಿಲ್ ಹಾಕಿದ್ದೀನಿ ನಾನಿಲ್ಲಿ. ಆಲಿವ್ ಆಯಿಲ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಸೋಲ್ಫ್ಲವರ್ದು ನೋಡ್ಬೋದು ಕೋಲ್ಡ್ ಪ್ರೆಸ್ಡ್ ರೋಸಿಪ್ ಆಯಿಲ್. ರೋಸಿಪ್ ಅಂತಂದ್ರೆ ಈ ತರ ಬೀಜಗಳಿರುತ್ತೆ. ಇವನ್ ಹರಿಪ್ರಿಯಾ ಇದನ್ನ ಯೂಸ್ ಮಾಡ್ತಾರೆ. ಕೋಲ್ಡ್ ಪ್ರೆಸ್ಡ್ ರೋಸಿಪ್ ಆಯಿಲ್ನ ನಾನು ಇಲ್ಲಿ ಒಂದು 1/4 ಟೀ ಸ್ಪೂನ್ ಅನ್ಕೊಳ್ಳಿ ಅಷ್ಟು ಹಾಕೊಳ್ಳೋಣ ಇಲ್ಲಿ. ಇದು ನಮ್ಮ ಸ್ಕಿನ್ ಅಲ್ಲಿ ನ್ಯಾಚುರಲ್ ಗ್ಲೋ ತರಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ನರಿಶ್ ಮಾಡುತ್ತೆ. ನಿಜವಾಗ್ಲೂ ಇದು ಒಂಥರ ಮ್ಯಾಜಿಕ್ ತರನೇ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ನಿಗೆ. ಯಾರಿಗೆ ರಿಂಕಲ್ಸ್ ಇರುತ್ತೆ, ಯಾರಿಗೆ ಸ್ಕಿನ್ ಬ್ರೈಟ್ನಿಂಗ್ ಬರಬೇಕು, ನ್ಯಾಚುರಲಿ ಬರಬೇಕು, ಯಾವುದೇ ಕೆಮಿಕಲ್ ಯೂಸ್ ಮಾಡಬಾರ್ದು, ಆ ಥರ ಎಲ್ಲ ಇರುತ್ತೆ. ಸಲೂನ್ಗೆ ಹೋದ್ರೆ ಸಿಕ್ಕಾಬಡೆ ಕಾಸ್ಟ್ಲಿ, ಇದೆಲ್ಲ ತಲೆನೋವು ಇರುತ್ತಲ್ಲ, ಈ ತರ ಯಾರು ಯೋಚನೆ ಮಾಡ್ತಿರೋ ಅವರಿಗೆ ನಿಜವಾಗ್ಲೂ ಇದೊಂಥರ ಅಮೃತನೇ ಸರಿ. ನಾನು ಪರ್ಸನಲ್ ಫೇವ್ರೆಟ್ ವಿಟಮಿನ್ ಇ ಆಯಿಲ್ ನನ್ನ ಸ್ಕಿನ್ನಿಗೆ ತುಂಬಾ ಸೂಟ್ ಆಗುತ್ತೆ. ಹಾಗೆ ಎಲ್ಲರ ಸ್ಕಿನ್ನಿಗೂ, ಆಲ್ಮೋಸ್ಟ್ ಡ್ರೈ ಇರೋ ಎಲ್ಲರ ಸ್ಕಿನ್ನಿಗೂ ಇದು ಸೂಟ್ ಆಗೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವಿಟಮಿನ್ ಇ ಆಯಿಲ್ನು ಕೂಡ ಇದಕ್ಕೆ ಬೆರೆಸಿದ್ದೀನಿ. ಈ ರೈಸ್ ಫೇಸ್ ಮಾಸ್ಕ್ ನ ನೀವು ಪ್ರತಿ ದಿನ ಬೇಕಾದ್ರೂ ಯೂಸ್ ಮಾಡಬಹುದು, ಏನು ತಪ್ಪಿಲ್ಲ. ಇದನ್ನ ಚೆನ್ನಾಗಿ, ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಇರೋ ಕಾರಣ ನೀವು ಇದನ್ನ 7 ದಿನದ ತನಕ ಈ ರೀತಿ ಸ್ಟೋರ್ ಮಾಡಿ ಇಡಬಹುದು. ನೋಡಿ, ಚೆನ್ನಾಗಿ ಫೇಸ್ಗೆ ಹಚ್ಕೊಂಡು 20 ಮಿನಿಟ್ಸ್ ಅಂದ್ರೆ 20 ನಿಮಿಷ ಈ ಕ್ರೀಮ್ ನ ನೀವು ಬಿಡಬೇಕಾಗತ್ತೆ ಸ್ಕಿನ್ ಮೇಲೆ. 20 ನಿಮಿಷ ಆದ ನಂತರ ನೀವು ಇದನ್ನ ವಾರ್ಮ್ ವಾಟರ್ ಅಲ್ಲಿ ತೊಳಿಬೇಕಾಗತ್ತೆ. ನಿಮ್ಗೆ ನ್ಯಾಚುರಲ್ ಗ್ಲೋ ನಿಮ್ಗೆ ಫೀಲ್ ಆಗುತ್ತೆ. ಹಾಗೆ ಇದನ್ನ ತುಂಬಾ ದಿನ ಸ್ಟೋರ್ ಮಾಡ್ಬೇಕಂದ್ರೆ ಮತ್ತೆ ಇದಕ್ಕೆ ನಾವು ಪ್ರಿಸರ್ವೇಟಿವ್ ಆಡ್ ಮಾಡ್ಲೇಬೇಕಾಗತ್ತೆ. ನನ್ನ ಹತ್ರ ನ್ಯಾಚುರಲ್ ಪ್ರಿಸರ್ವೇಟಿವ್ ನಾನು ತರಿಸ್ಕೊಂಡಿದೀನಿ. ಬಿಕಾಸ್ ನಾನು ಒಬ್ಳೆ ತುಂಬಾ ಯೂಸ್ ಮಾಡಕ್ಕಾಗಲ್ಲ, ಹಾಗಾಗಿ ನಾನು ನ್ಯಾಚುರಲ್ ಪ್ರಿಸರ್ವೇಟಿವ್ ನ ಆಡ್ ಮಾಡ್ಕೊಂಡೇ ಯೂಸ್ ಮಾಡ್ತೀನಿ. ಸೊ ಇದು ಬೇಡ ಅನ್ನೋರು ರೆಫ್ರಿಜರೇಟರ್ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು ನೀವು ಒಂದು 7 ಡೇಸ್ ಯೂಸ್ ಮಾಡಬಹುದು. ಅಂದ್ರೆ ಒಂದು ವಾರಕ್ಕೆ ಆಗೋಷ್ಟು ನೀವು ಮಾಡ್ಕೊಂಡು ಅದನ್ನ ಯೂಸ್ ಮಾಡಬಹುದು. ಸೊ ನನ್ನ ರೈಸ್ ಕ್ರೀಮ್ ಕೂಡ ರೆಡಿ ಆಯ್ತು. ಇದನ್ನ ನಾವು ಯಾವ್ದಾದ್ರು ಒಂದು ಗ್ಲಾಸ್ ಜಾರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ನಾನು ಫ್ರಿಜ್ ಅಲ್ಲೇ ಇಡ್ತೀನಿ 7 ಡೇಸ್. ಏನು, ನಾನು ಹಾಕಿರೋ ಪ್ರಿಸರ್ವೇಟಿವ್ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿರೋದ್ರಿಂದ ನೀವು ಇದನ್ನ 6 ಮಂತ್ಸ್ ಯೂಸ್ ಮಾಡಬಹುದು. ಅದಕ್ಕಿಂತ ಹೆಚ್ಚಾಗಿ ಇದನ್ನ ಬಳಸೋಕೆ ಆಗಲ್ಲ, ಅದು ಕೂಡ ನೆನಪಿರ್ಲಿ ನಿಮ್ಗೆ. ರೈಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಹಾಗೆ ನ್ಯಾಚುರಲಿ ಸ್ಕಿನ್ ಅನ್ನ ಗ್ಲೋ ಮಾಡುವಂತ ಒಂದು ಗುಣ ಕೂಡ ರೈಸ್ ಅಲ್ಲಿ ಇರುತ್ತೆ. ಹಾಗಾಗಿ ಇದು ಜಾಸ್ತಿ ಕೊರಿಯನ್ ಫೇಶಿಯಲ್ಸ್ ಅಲ್ಲಿ, ಕೊರಿಯನ್ಸ್ ಅವರ ಫೇಸ್ ಮಾಸ್ಕ್ ಗಳಲ್ಲಿ ಜಾಸ್ತಿ ಇದನ್ನ ಬಳಸ್ತಾರೆ. ಹಾಗೆ ಕೊರಿಯನ್ ಫೇಸ್ ನಿಮ್ಗೆಲ್ಲ ಗೊತ್ತು, ಎಷ್ಟು ಗ್ಲೋ ಇರುತ್ತೆ, ಎಷ್ಟು ಶೈನಿಂಗ್ ಇರುತ್ತೆ ಅಂತ ಹೇಳಿ. ನಾನು ಇದನ್ನ 1 ಟೀ ಸ್ಪೂನ್ ಅಷ್ಟು ಮಾಡ್ಬಿಟ್ಟು ಹಚ್ಚಿ ನೋಡಿ. ಹಾಗೆ ನನಗೆ ಅನ್ಸಿದ್ದು, ನಾನು ಹಚ್ಚದೇ ಇದ್ರೂ ಇದನ್ನ ಮಾಡ್ಬೋದಿತ್ತು, ಯಾಕಂದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಇರೋದ್ರಿಂದ ಇದ್ರಲ್ಲಿ ನಾನು ಮತ್ತೆ ಇನ್ನೊಂದ್ಸರಿ ನೋಡ್ಬೇಕು ಅನ್ನೋದು ಏನೂ ಇರ್ಲೇ ಇಲ್ವಲ್ಲ ಅಂತ ಅನ್ಸಿದ್ದಂತೂ ನಿಜ. ಹೋಮ್ ಮೇಡ್ ರೈಸ್ ಕ್ರೀಮ್ ರೆಡಿ. ಈಗ ನಾವು ಅಲೋವೆರಾ ಜೆಲ್ನ ಮನೇಲಿ ಮಾಡಿದೀವಲ್ವಾ, ಇದು ಇಷ್ಟನ್ನು ಪ್ರಿಪೇರ್ ಈ ಜೆಲ್ ಕಂಪ್ಲೀಟ್ ಪ್ರಿಪರೇಷನ್ ಮುಗ್ದಿದೆ. ಇದನ್ನ ನಾವು 3 ಗಂಟೆ ಅಂದ್ರೆ 3 hours ರೆಸ್ಟ್ ಮಾಡಕ್ ಬಿಡ್ಬೇಕಾಗತ್ತೆ. 3 hours ರೆಸ್ಟ್ ಆದ್ಮೇಲೆ ಇನ್ನ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್, ನಾವು ಅಂಗಡಿಯಿಂದ ಕೊಂಡ್ಕೊಂಡ್ ಬಂದ್ರೆ ಕ್ರೀಮ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅವಾಗ. ಹಾಗೆ ಇದ್ರಲ್ಲಿ ನಾನು ನಿಮಗೊಂದು ಅಲೋವೆರಾ ಜೆಲ್ ನ ಬೇಸ್ ಆಗಿ ಇಟ್ಕೊಂಡು ಒಂದು ಮಾಯಿಶ್ಚರೈಸರ್ ನ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಇದು ಅಲೋವೆರಾ ಜೆಲ್. ಇದಕ್ಕೆ 2.5 ml ಅಷ್ಟು ಆರ್ಗ್ಯಾನಿಕ್ ಗ್ಲಿಸರಿನ್, ನೀವು ನೋಡ್ಬೋದು ಇಲ್ಲಿ ಆರ್ಗ್ಯಾನಿಕ್ ಗ್ಲಿಸರಿನ್ ಇದೆ. ಇದನ್ನ 2.5 ml ಹಾಕೋಣ ನಾವೀಗ. ಹಾಗೆ ಸ್ಕಿನ್ ಫೇರ್ನೆಸ್ ಕೂಡ ತುಂಬಾ ಮುಖ್ಯ. ರೋಸಿಪ್ ಆಯಿಲ್ ನ ನಾನಿಲ್ಲಿ 4 to 5 ಡ್ರಾಪ್ಸ್ ಹಾಕ್ತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ತರಿಸ್ಕೋಬಹುದು. ಒಂದ್ಸಲ ಇನ್ವೆಸ್ಟ್ಮೆಂಟ್, ನೀವು 1 ವರ್ಷ ಏನು 2 ವರ್ಷ ನೀವು ಬೇಕಾದ್ರೂ ಇದನ್ನ ಬಳಸಬಹುದು, ಅಷ್ಟೊಂದು ಇರುತ್ತೆ ಇದು. ವಿಟಮಿನ್ ಇ ಆಯಿಲ್ ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ. ಯಾರಿಗೆ ಡ್ರೈ ಸ್ಕಿನ್, ಈ ಚಳಿಗಾಲದಲ್ಲಿ ಸ್ಕಿನ್ ತುಂಬಾನೇ ಹಾಳಾಗ್ಬಿಟ್ಟಿರುತ್ತೆ, ಆ ತರದವ್ರಿಗಂತೂ ತುಂಬಾನೇ ಯೂಸ್ ಆಗುತ್ತೆ ಇದು. ಅಲೋವೆರಾ ಜೆಲ್ ಒಂದು ಬೇಸ್ ಆಗಿದ್ರೆ, ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ಇದೇ ಅಲೋವೆರಾ ಜೆಲ್ ನ ನೀವು ಬೇಸ್ ಆಗಿಟ್ಕೊಂಡು ಸ್ಕಾಲ್ಪಿಗೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಅಂದ್ರೆ ಕೂದಲಿಗೂ ಕೂಡ ನೀವು ಅಲೋವೆರಾ ಜೆಲ್ ನ ಬಳಸಬಹುದು. ತುಂಬಾ ಅಲೋವೆರಾ ಜೆಲ್ ಬಳಸಿದ್ರೆ ನ್ಯಾಚುರಲಿ ಕೂದಲು ಸಿಲ್ಕಿ ಆಗುತ್ತೆ. ನ್ಯಾಚುರಲ್ ಕಂಡೀಷನರ್ ಅಂತ ಕೂಡ ನಾವು ಹೇಳ್ತೀವಲ್ವಾ, ಅದೇ ತರ ಅದನ್ನ ನಾವು ಬಳಸಬಹುದು. ಸೊ ಈಗ ಮಾಯಿಶ್ಚರೈಸರ್ ರೆಡಿ ಆಗಿದೆ. ನ್ಯಾಚುರಲ್ ಮಾಯಿಶ್ಚರೈಸರ್ ನೀವು 1000 ರೂಪಾಯಿ ಕೊಟ್ಟು ಅಂಗಡಿಯಲ್ಲಿ ತರ್ತೀರಿ, ಹೌದಾ? ತರ್ತೀರಾ? ಏನು ತರ್ತೀವಿ, ನನ್ನನ್ನು ಸೇರ್ಕೊಂಡು ಅದೆಷ್ಟು ದುಡ್ಡನ್ನ ನಾವು ಮಿಕ್ಕಿಸ್ಬೋದು ಈ ನ್ಯಾಚುರಲ್ ಮಾಯಿಶ್ಚರೈಸರ್ ಇಂದ. ನೋಡಿ
ಇದನ್ನ ನೈಟ್ ನೀವು ರೆಗ್ಯುಲರ್ ಆಗಿ ಡೇ ಅಂಡ್ ನೈಟ್ ನೀವು ಸ್ನಾನ ಮುಗಿದ್ಮೇಲೆ ನೈಟ್ ಮಲ್ಗೋಕ್ ಮುಂಚೆ ನೀವು ಇದನ್ನ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಮಲಗ್ಬೋದು. ನೀವು ಒಳ್ಳೆ ರಿಸಲ್ಟ್ಸ್ನ ಪಡ್ಕೊಳ್ತೀರಾ. ಹಾಗೆ ಇನ್ನೊಂದು ಫೇಸ್ ಮಾಸ್ಕ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ, ರೈಸ್ ಫೇಸ್ ಮಾಸ್ಕ್, ವೆರಿ ಎಫೆಕ್ಟಿವ್ ರೈಸ್ ಫೇಸ್ ಮಾಸ್ಕ್. ಓಕೆ, ಇದನ್ನ ಈ ರೀತಿ ಮಾಡಿಟ್ಕೊಂಡು ನೀವು ಒಂದೇ ದಿನಕ್ಕೆ ಅಥವಾ 2 ದಿನಕ್ಕೆ ನೀವು ಇದನ್ನ ಬಳಸ್ಬೋದು. ಅಲೋವೆರಾ ಜೆಲ್ ಒಂದು ನಿಮ್ಮ ಹತ್ರ ರೆಡಿ ಆಗಿತ್ತು ಅಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಅಲೋವೆರಾ ಜೆಲ್ನ ನಾನು ಬಾಟಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದನ್ನ 3-4 hours ರೆಸ್ಟ್ ಮಾಡಬೇಕು. ಬಾಟಲಲ್ಲೇ ಅದು ರೆಸ್ಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ನಾವು ನಾರ್ಮಲ್ ಆಗಿ ಹೊರಗಡೆ ದುಡ್ಡು ಕೊಟ್ಟು ಏನ್ ತರ್ತೀವಲ್ಲ ಅದೇ ಕ್ರೀಮ್ ಟೆಕ್ಸ್ಚರ್ ನಿಮ್ಗೆ ಸಿಗುತ್ತೆ. ಇದನ್ನ ಬೇಸ್ ಆಗಿ ಬಳಸಿ ನೀವು ಯಾವ ಕ್ರೀಮ್ ಬೇಕಾದ್ರೂ ಮಾಡ್ಬೋದು. ಅಥವಾ ಮುಲ್ತಾನಿ ಮಿಟ್ಟಿ ಹಚ್ಕೊಳ್ತೀರಾ ಫೇಸ್ಗೆ ಅಂದ್ರೆ ಈ ಅಲೋವೆರಾ ಜೆಲ್ನು 1 ಸ್ಪೂನ್ ಹಾಕೊಂಡ್ಬಿಟ್ಟು ನೀವು ಹಚ್ಕೋಬಹುದು. ಸ್ಕಿನ್ ಸಾಫ್ಟ್ ಆಗಿ ಏನ್ ಹೇಳ್ತಾರಲ್ಲ ಸಪ್ಪಲ್ ಆಗಿರುತ್ತೆ. ಒಂದು ರೀತಿ ಮಾಯಿಶ್ಚರ್ಡ್ ಹೈಡ್ರೇಟೆಡ್ ಸ್ಕಿನ್ ನಮ್ಗೆ ಸಿಗುತ್ತೆ. ಸೊ ಈ ವ್ಲಾಗ್ ನೋಡ್ತಾ ಇದ್ದೀರಾ, ಹೇಗನ್ಸ್ತು? ಈ ತರ ಇನ್ನ ಸುಮಾರು 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 ಟಿಪ್ಸು, ಸುಮಾರು ಹೋಮ್ ಮೇಡ್ ಫೇಸ್ ಪ್ಯಾಕ್ಸು, ಹಾಗೆ ಒಂಥರ ಸೀಕ್ರೆಟ್ಸ್ ಅಂತಾನೆ ಹೇಳ್ಬೋದು. 100 ವರ್ಷ ಹಿಂದೆ ಅದನ್ನ ನ್ಯಾಚುರಲಿ ಏನೋ ಅನ್ಕೊಂಡು ಬಳಸ್ತಾ ಇದ್ರು. ಆ ತರ ನಮ್ಗೆ ಗೊತ್ತಿಲ್ಲದೆ ಇರೋದು ನಮ್ಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಅದೆಲ್ಲದನ್ನ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಬೇಕಿದ್ರೆ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಮುಂಬರೋ ದಿನಗಳಲ್ಲಿ ಇದೆಲ್ಲದನ್ನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಈ ವ್ಲಾಗ್ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.